ಹೆಟಿಗೆ ಹೂವು ಬರದ ಹಣೆ ಬರವನ್ನೇ ಬದಲಾಯಿಸಿ ನನ್ನ ಮನ ಬಂದಂತೆ ಬರೆಸಿಕೊಳ್ಳುತ್ತಾಳೆ ಈ ಶಾರ್ಮಿಳ. ಬಡತನದಲ್ಲಿ ಹುಟ್ಟಿದ್ದು ತಪ್ಪಲ್ಲ, ಬಡವರಾಗಿ ಬದುಕೋದು ತಪ್ಪು. ಬಡತನ, ಸಿರಿತನ, ಮೇಲು ಕೀಳು ಎಲ್ಲ ಅನುಭವಿಸಿ ಬಂದವಳು ಈ ಶಾರ್ಮಿಳ. ಈ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ಒಂದು ತಲೆ ಹಿಡಿಬೇಕು, ಇಲ್ಲ ತಲೆ ಹೊಡಿಬೇಕು. ಆವಾಗಲೇ ಈ ಪ್ರಪಂಚದಲ್ಲಿ ಸುಖವಾಗಿ ಬದುಕೋದು. ಬದುಕ್ತೀನಿ, ಆದಷ್ಟು ಬೇಗ ಸುಖದಿಂದ ಬದುಕ್ತೀನಿ. ಹಾಳಾದ ಮುದುಕಿ ಎಲ್ಲಿ ಹೋಗಿದ್ದಾರೆ? ಏ ಮುದುಕಿ, ಎಲ್ಲ ಕೆಲಸ ಮಾಡ್ದೇನೆ ಅಮ್ಮ. ಕೆಲಸ ಎಲ್ಲ ಮುಗಿಸಿದ್ದೀನಮ್ಮ. ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳ ತಾಯಿ. ಅಯ್ಯೋಯ್ಯೋ, ಬೆಳಗಿನ ಕೆಲಸ ಮಾಡಿ ಮಾಡಿ ಸುಸ್ತಾಗಿದೆ ಅಲ್ಲಮ್ಮ. ಹೋಗಮ್ಮ, ರೆಸ್ಟ್ ಮಾಡು. ಬಟ್ಟೆಯ ನಿನ್ನ ಗಂಡ ಹಾಕೊಂಡು ಬರ್ತಾನೆ ಮೂದೇವಿ. ನೋಡಮ್ಮ, ನನ್ ಬೇಕಾದ ಕೆಲಸ ಹೇಳು, ಬೇಕಾದ ಕೆಲಸ ಖರ್ಚು. ಆದ್ರೆ ದೇವ್ರಂತ ನನ್ನ ಗಂಡಗ ಮಾತ್ರ ಏನು ಅನ್ಬೇಡವ, ಏನು ಅನ್ಬೇಡ. 3 ದಿನ ಅಥವಾ ಊಟ ಮಾಡಿ ತಲೆ ಬಹಳ ಸುತ್ತಾಕತೈತಿ. ಸ್ವಲ್ಪ ಹೊತ್ತು ಸುಧಾರಿಸ್ಕೋತೀನಿ, ಆಮೇಲೆ ಇಲ್ಲೇ ಹಿತ್ತಲ್ದಾಗ ಅರ್ವಿ ಒಗೆದು ಹಾಕ್ತೀನಿ. ಕರೆಂಟ್ ಬಿಲ್ ಯಾರು? ನಿಮ್ಮ ಅಪ್ಪ ಬಂದ್ ಕಟ್ತಾನೇನೆ ಮೂದೇವಿ. ಸರಳ ಹಳ್ಳಕ್ಕೆ ಹೋಗಿ ಬಟ್ಟೆ ಕೊಡ್ಬಾರ ಹೋಗ. ಖರೆ ಐತವ ನಿನ್ನ ಮಾತು. ಪಾಪ ನನ್ನ ಕೂಸು ಒಂದ ದುಡಿಯಾಕತೈತಿ, ಅವನಿಗೆ ತ್ರಾಸ ಆಗಬಾರ್ದು. ನನಗೆ ತ್ರಾಸ ಆದ್ರೂ ಚಿಂತಿಲ್ಲ, ನಾನು ಒಗದು ಹಾಕ್ತೀನವ. ಬೇವ ಹೊಟ್ಟೆ ಭಾಳ ಆಸೆ ಆಗತ್ತದ ಬೇ. ಒಂದ್ ಈಟ ನನ್ನ ಕವರ್ನ ಸುತ್ತು ಕೊಟ್ಟೆ ಅಂದ್ರು ಹಳ್ಳ ದಂಡೆ ಕುಂತು ಊಟ ಮಾಡಿ ಅರಬಿ ಒಗದು ಹಾಕ್ತೀನಿ. ನಿನ್ನ ಕೈ ಮುಗಿತೀನಿ. ಕತ್ತೆಗೆ ಲತ್ತೆ ಪೆಟ್ಟು ಬಿದ್ದಾಗಲೇ ಕತ್ತೆಗೆ ಬುದ್ಧಿ ಬರೋದು. ಅವತ್ತೇನು ಅಂದ್ರಲ್ಲ ಇವಳು, ಹಾ ತಾಯಿ ನೋಡಿ ಕನ್ಯಾ ತರಬೇಕು, ನಾಯಿ ನೋಡಿ ಕುನ್ನಿ ತರಬೇಕು. ನನ್ನ ತಾಯಿ ಬಗ್ಗೆ ಮಾತಾಡ್ದೇನೆ ಹಾಳಾದವಳೆ. ನನ್ನ ತಾಯಿ ಸೂಳೆ, ನನ್ನ ತಾಯಿ ಸೂಳೆ. ಅವಳ ಪರಿಸ್ಥಿತಿ ಕೆಟ್ಟಿತ್ತು, ಆ ದಾರಿ ಆಯ್ಕೆ ಮಾಡ್ಕೊಂಡ್ಲು. ಆದ್ರೆ ನಾನು ಈ ದಾರಿನ ಆಯ್ಕೆ ಮಾಡ್ಕೊಂಡೆ. ಏನೋ ಮಗ ಮದಿ ಮಾಡ್ಕೊಂಡು ಬಂದಿದ್ದಾನೆ, ಸೊಸಿನ ಕರ್ತಂದಿದ್ದಾನೆ ಅಂತ ಒಳಗಡೆ ಕರ್ಕೊಂಡಿದ್ರೆ ನಾನೇನು ಮಾತನಾಡ್ತಾ ಇದ್ದಿಲ್ಲ. ನನಗೆ ಅವಮಾನ ಮಾಡ್ತೇನೆ. ಅದು ಹೇಗೆ ಮನೇಲಿ ಇರ್ತೀಯ ನಾನು ನೋಡ್ತೀನಿ. ಬೋರೆ ನೀನು. ಎಷ್ಟು ಸರಿ ಹೇಳ್ಬೇಕು, ಬಿಸಿಲಲ್ಲಿ ಅಡ್ಡಾಡ್ಬೇಡ್ರಿ ಅಂತ ನನ್ನ ಮಾತೇ ಕೇಳಂಗಿಲ್ಲ ರೀ. ಆದಷ್ಟು ಬೇಗ ಒಂದು ಕಾರ್ ತಗೋರಿ, ಅದಕ್ಕೊಂದು ಡ್ರೈವರ್ ಇಡ್ರಿ, ಆರಾಮ್ ಅಡ್ಡಾಡ್ರಿ. ಚಿನ್ನ ಗೊತ್ತಿಲ್ವಾ? ಏನು? ಕಾರ್ ಗಾಡಿ ತಂದಿದ್ದು ಆಯ್ತು, ಅದಕ್ಕೆ ಡ್ರೈವರ್ನ ನೇಮಕ ಮಾಡಿದ್ದು ಆಯ್ತು. ಮುಂದೆ ಆ ಕಾರ್ ಗಾಡಿ ನಾನು ಎಲ್ಲಿ ಬೇಕಾದ್ರೂ ತಗೊಂಡು ಹೋಗು. ಏನಂತೀಯ? ಮುದ್ದು ಗಂಡ ನೀವು. ಮುದುಕಿ ಏನ್ ಮಾಡ್ತಾ ಇದ್ದಾಳೆ? ಏನಂತ ಹೇಳ್ರಿ ಕರ್ಮನ, ನಿಮ್ಮ ತಾಯಿ ನನ್ನೊಂದು ಮಾತು ಕೇಳ್ತಾ ಇಲ್ಲ. ಅತ್ತೆವ್ರಿ, ಬೆಳಿಗ್ಗಿಂದ ಕೆಲಸ ಮಾಡಬೇಡ್ರಿ, ಕಾಲ್ ಮೇಲೆ ಕಾಲ್ ಹಾಕೊಂಡು ಆರಾಮ್ ಕುಂತು ಟಿವಿ ನೋಡ್ರಿ ಅಂತ ಹೇಳಿದ್ರೆ ನನ್ನ ಮಾತಿ ಕೇಳಂಗಿಲ್ಲ ರೀ. ನಾನು ಒಳಗಡೆ ಹೋಗಿ ಬರೋಷ್ಟ್ರಲ್ಲಿ ಬಟ್ಟೆ ಗಂಟು ತಗೊಂಡು ಅದು ಹಳ್ಳದ ಬಟ್ಟೆಗೆ ಹೋಗಿದಾರ್ರಿ ನಿಮ್ಮ ತಾಯಿ. ಹಳ್ಳದ ದಂಡಿಗೆ ಬಟ್ಟೆ ಹಿಡ್ಕೊಂಡು ಉಗಿಲಿಕ್ಕೆ ಹೋದಳ. ಅಯ್ಯೋ, ನೋಡಿದ ಜನ ಏನಂತಾರ ಕಣೆ. 10 ಆಳುಗಳು ಮನೆಯಲ್ಲಿ ದುಡಿತಿರುವಾಗ ಆ ಮುದುಕಿ ಹಳ್ಳದ ದಂಡಿಗೆ ಹೋಗಿದ್ದಾಳೆ ಅಂದ್ರೆ ನನ್ನ ಮರ್ಯಾದೆನ 3 ಕಾಸಿಗೆ ಮಾರ್ತಾ ಇದ್ದಾಳೆ. ಅವಳನ್ನ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾನು ಅದೇ ಹೇಳ್ತಾ ಇದ್ದೀನಿ.
ನೋಡಿ ಜನ ನಮ್ಮ ಬಗ್ಗೆ ತಪ್ಪು ತಿಳ್ಕೊತಾರೆ. ಮಗ ಸೊಸಿ ಮನೇಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂತು ಆ ಮುದುಕಿಗೆಲ್ಲ ಕೆಲಸ ಹಚ್ತಾರೆ ಅಂತ ಹೇಳಿದ್ರೆ ಏನ್ ಮಾಡುದ್ರಿ ರೀ? ನಿಮ್ಮ ಅಪ್ಪ ಹೋದಂಗಿಂದ ನಿಮ್ಮ ತಾಯಿ ತಲೆನೇ ಸರಿ ಇಲ್ಲ. ಒಂದ್ ನಮ್ನೆ ಹುಚ್ಚಿಡಂಗ್ ಮಾಡ್ತಾರೆ. ಮನೆಗೆ ಆದ್ರೆ ನಿಮ್ಗೆ ಗೆಳೆಯರು ಬಂದ್ರೆ ಸಂಶಯ ಮಾಡ್ತಾರೆ. ನನಗೆ ಬಾಯಿಗೆ ಬಂದಂತ ಮಾತಾಡ್ತಾರೆ. ಅವ್ರ ಕಡೆಯಿಂದ ಮಾತಾಡ್ಸ್ಕೊಂಡು ನನ್ ಗ್ಲಾಮರಿ ಹಾಳಾಗಿ ಹೋಗಿದೆ. ಆ ಮುದುಕಿ ನಿನಗೆ ಮಾತಾಡ್ತಾ ಇದ್ದಾಳಂತೀನಿ. ಅವತ್ತೆ ಆ ಮುದುಕನ ಬೆನ್ನ ಹತ್ತಿ ಹೋಗಿದ್ರೆ ಆ ಮುದುಕಿ ನಿನಗೆ ಮಾತಾಡ್ತಾ ಇದ್ದಳು. ಅವಳನ್ನು ಅದು ನೀವು ತಪ್ಪು ತಿಳ್ಕೊಂಗಿಲ್ಲ ಅಂದ್ರೆ ನಾನ್ ನಿಮಗೊಂದು ಮಾತು ಹೇಳ್ತೀನಿ ರೀ. ಏನಿಲ್ಲ, ನಿಮ್ಮಮ್ಮನ ಅನಾಥಾಶ್ರಮಕ್ಕೋ ಅಥವಾ ವೃದ್ಧಾಶ್ರಮಕ್ಕೋ ಸೇರಿಸ್ಬಿಡೋಣ. ಅವಾಗ ಜನ ನಮ್ಗೇನು ಅನ್ನೋದಿಲ್ಲ. ಆ ಕೆಲಸ ನಾನ್ ಮಾಡ್ತೀನಿ ಅಂದೆ. ಜೀವಾನೇ ಬಾಯಿಗೆ ಬಂದಿತ್ತಲ್ರಿ. ಆದಷ್ಟು ಬೇಗ ಮಾಡ್ರ ಕೆಲಸನ. ಟಿಫನ್ ಹೊಟ್ಟಿಸ್ತದೆ. ಏನ್ ಮಾಡಿದೀಯ? ಟಿಫನ್ ಇಡ್ಲಿ ವಡ ಮಾಡೀನಿ. ಹೌದಾ? ಹಾಗಾದ್ರೆ ಬಾ. ಹಾ, ಫೋನ್ ಮಾಡಿದ ಕಣೆ. ಏನಂತ ವಿಷಯ ಕೇಳ್ತೀನಿ ತಡಿ. ಉದ್ಯೋಗ ಇಲ್ಲ, ಟೈಮ್ ಹಲೋ? ಇಲ್ಲ, ಏನೂ ಇಲ್ಲ. ಅರ್ಜೆಂಟಾಗಿ ಬರಬೇಕಾ? ಇಲ್ಲ ಕಣೋ, ಟಿಫನ್ ಮಾಡೋಕೆ ಕಣೆ, ಟೈಮ್ ಇದು. ಬರ್ಲಿಕ್ಕಾಗಲ್ಲ. ಬರಲೇಬೇಕಾ? ಬರ್ತೀನಿ ಚಿನ್ನ. ಏನೋ ಬಿಸ್ನೆಸ್ ಬಗ್ಗೆ ಮಾತಾಡೋದಿದೆಯಂತೆ. ಅರ್ಜೆಂಟ್ ಬಂದಿದ್ದಾನೆ. ಹಾಗೋ ಹೀಗೆ ಬಂದ್ಬಿಡ್ಲ? ರೀ, ನೀವರು ಒಬ್ರು ಸುದ್ದ ಅದಿರಿ ಅಂತ ಮಾಡಿದ್ದೆ. ಇಡ್ಲಿ ವಡ ಮಾಡೀನಿ, ಮತ್ತೆ ತಿಂದ್ಕೊಂಡು ಹೋಗಿ. ಅಲ್ಲ, ನನ್ನ ಮಾತು ಕೇಳಿ. ಹಾಗೆ ಹೋಗ್ಬಿಟ್ರು. ನಾಷ್ಟ ಮಾಡ್ಕೊಂಡು ಹೋಗ್ತಾ ಇದ್ರು. ಹೋಗ್ಲಿ, ಎಲ್ಲಿ ಹೋಗ್ತಾನೆ? ಹೊಟ್ಟೆ ಹತ್ತಿದ್ರೆ ಮನೆಗೆ ಬರಬೇಕು. ಒಂದು ದಿನವಾದ್ರೂ ನಕ್ಕು ನಲಿಯೋ ಮಾತಿಲ್ಲ, ಸುಖ ಸಂಸಾರವಿಲ್ಲ. ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ನನ್ನ ಹೊಟ್ಟೆಯಲ್ಲಿ ಒಂದು ನಾಯಿ ಕುನ್ನಿ ಹುಟ್ಟಲಿಲ್ಲ. ನನ್ನ ಸೇಡಿರ್ಸೋ ಗಂಡು ಇವನಲ್ಲ. ನನ್ನ ಸೇಡಿರ್ಸೋ ಗಂಡು ಆ ನನ್ನ ಮುದ್ದು ನಟರಾಜ್. ಆ ನಟರಾಜನ ಜೊತೆ ಹಾಯಾಗಿ ಸುಖ ಕಳಿಬೇಕು ಅಂದ್ರೆ ಈ ಹಾಳಾದ ಮುದುಕಿ ಕಾಟ ಬಂದು ಹಾಗೂ ಹೇಳಿದಾರೆ ನನ್ನ ಗಂಡ, ಆದಷ್ಟು ಬೇಗ ಈ ಮುದುಕಿನ ಹೊರಗೆ ಹಾಕ್ತೀನಂತ. ಹೊರಗೆ ಹಾಕಿಂದ ಐತಲ್ಲ ಮಜಾ ಮಾಡೋದು. ಏನೇ ಮುದುಕಿ ಹಾಗೆ ಬಂದಳಲ್ಲ, ಬಟ್ಟೆ ಗಂಟು ಹಾಗೆ ಬಂದಲ್ಲ, ಬಟ್ಟೆ ಗಂಟೆಯಲ್ಲಿ ಅರ್ಬಿ ಒಕ್ಕೊಂಬರೋನಂತ ಹಳ್ಳಕ್ಕೇನೋ ಹೋದ್ನವ. ಆದ್ರೆ ತಲೆ ಸುತ್ತು ಬಂದು ಹಳ್ಳದ ದಂಡೆಗ ಬಿದ್ಬಿಟ್ಟೆ. ತೈಲಿ ಬೇಗಿನ ಅರ್ಬಿ ಗಂಟು ಹಳ್ಳದ ನೀರಾಗ ತೇಲ್ಕೊಂಡು ಹೋಗಿ ನನ್ನ ಮೇಲೆ ಸೇಡಿಗಾಗಿ ನಾನು ಬಟ್ಟೆ ಗಂಟೆ ಬೆಳ್ಕೊಂಡು ಬಂದಿದ್ದೇನೆ. ನಾನು ಒಳ್ಳೆ ಸೀರೆ, ನನ್ನ ಗಂಟೆ ಪ್ಯಾಂಟ್ ಶರ್ಟು. ಮಾಡಿ 3 ದಿನ ಅಥವಾ ತಲೆ ಸುತ್ತಾಕತ್ತ ತಂದ್ರು ಹೊಡಿತಿ. ಹೊಡಿಬೇಡವಾ? ನಿನ್ನ ಹೊಡ್ತಾ ನನ್ನ ಕಡೆಯಿಂದ ತಡ್ಕೊಳಕ್ ಆಗುದಿಲ್ಲ ಅಂದ್ರೂ ಹೊಡೆಯಕತ್ತಿಯಲ್ಲ. ಇನ್ನೆಂತ ಹೊಲಸು ಹೊಟ್ಟೆಯಾಗ ಹೊಟ್ಟಿ ಬಂದಿರಬೇಕ್ರಿ. ಏನ ನೀ ಮಾಡಿದ ಹಾದ್ರತನ ನನಗ ಗೊತ್ತಿಲ್ಲ ಅಂತ ತಿಳಿದಿಯೇನ? ನನಗೆಲ್ಲ ಗೊತ್ತೈತವ. ಆದ್ರೂ ಸುಮ್ಮನದಿನಿ. ಯಾಕೆ ಹೇಳು? ಈ ವಿಷಯ ನನ್ನ ಮಗನಿಗೆ ಗೊತ್ತಾದ್ರ ಅವ ಏನಾರ ಮಾಡ್ಕೋತಾನು ಅಂತ ಸುಮ್ಮನದಿನವ. ಸುಮ್ಮನದಿನಿ. 32 ವರ್ಷಗಳ ನಂತರ ನನ್ನ ಗಂಡ ರಿಟೈರ್ಡ್ ಆಗಿ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರ್ಬೇಕು ಅಂತ ಬಂದ್ರ ದೇವ್ರಂತ ನನ್ನ ಗಂಡಗೆ ಇಲ್ಲ ಸಲ್ಲದ ಅಪವಾದ ಹೊರಸಿ ಮನೆಯಿಂದ ಹೊರ ಹಾಕಿದಿ. ಹಾಗೂ ಸುಮ್ಮನಾದೆ. ಯಾಕೆ ಹೇಳು? ನನ್ನ ಮಗನ ಮ್ಯಾಗಿರೋ ಹುಚ್ಚು ವ್ಯಾಮೋಹ. ನೀ ಸರಿ
ನನ್ನ ಮಗನಿಗೆ ಗೊತ್ತಾದ್ರ ಅವ ಜೀವಕ್ಕೆ ಏನಾರ ಮಾಡ್ಕೊಂಡು ಬಿಡ್ತಾನೋ ಅನ್ನೋ ಭಯ. ಆದ್ರ ಇವತ್ತು ಮಾತ್ರ ನಾ ಸುಮ್ಮನೆ ಇರುವುದಿಲ್ಲವಾ, ಸುಮ್ಮನೆ ಇರುವುದಿಲ್ಲ. ಇವತ್ತೆರಡರಾಗ ಒಂದು ತೀರ್ಮಾನ ಆಗಬೇಕು. ಬರ್ಲಿ ನನ್ನ ಮಗ, ಬರ್ಲಿ ಇವತ್ತು ನಿಮ್ಮ ಮಗ. ಈ ಮನೇಲಿ ನೀನಿರ್ಬೇಕು ಒಂದು, ಇಲ್ಲ ನಾನಿರ್ಬೇಕು ಒಂದು. ಇಷ್ಟೆಲ್ಲ ನನಗೆ ಮಾತಾಡ್ತೇನೆ. ನಿನ್ನ ಮಗನ ಬೆನ್ನತ್ತಿ ಓಡಿ ಬಂದವಳಲ್ಲ ನಾನು. ರಿಜಿಸ್ಟರ್ ಆಫೀಸ್ಗೆ ಹೋಗಿ ತಾಳಿ ಕಟ್ಕೊಂಡು ಬಂದವಳು ನಾನು. ನನಗೆ ಮಾತಾಡ್ತೀನಿ. ಹೆಣ್ಣಾದಕ್ಕಿಗೆ ಸಹನೆ ತುಂಬಿ ತುಳುಕ್ತಿರ್ಬೇಕು. ಮನೆಗೆ ಸೊಸೆಯಾಗಿ ಬಂದಾಕಿ ಮನಿ ದೀಪ ಬೆಳಗಬೇಕಾ ಹೊರತು ನಿನ್ನಂಗ ಮಾರಿಯಾಗಿ ಮನಿ ದೀಪ ತೆಗಿಬಾರ್ದವ, ತೆಗಿಬಾರ್ದು. 7 ಹೆಜ್ಜೆಗಳ ಸಪ್ತಪದಿ ಅಂದ್ರೆ ನಿನಗೇನಾರ ಗೊತ್ತೈತೇನವ? ಶಾಸ್ತ್ರ ಸಂಪ್ರದಾಯ ನಿನಗ ಗೊತ್ತಿದ್ದಿದ್ರ ನೀ ಹಿಂಗ ಮಾತಾಡ್ತಿದ್ದಿಲ್ಲವ, ಹಿಂಗ ಮಾತಾಡ್ತಿದ್ದಿಲ್ಲ. ಬಾಯ್ ತೆಗೆದ್ರೆ ಸಾಕು. ಶಾಸ್ತ್ರ ಸಂಪ್ರದಾಯ, ಶಾಸ್ತ್ರ ಸಂಪ್ರದಾಯ. ಬೆಂಕಿ ಹಚ್ಚೋ ನಿನ್ನ ಹಾಳು ಸಂಪ್ರದಾಯಕ್ಕೆ. ಮುಚ್ಚೆ ಬಾಯಿ. ಶಾಸ್ತ್ರ ಸಂಪ್ರದಾಯ ಅಂದ್ರ ಏನು ಅಂತ ತಿಳಿದಿ? ಗುರು ಹಿರಿಯರೆಲ್ಲರೂ ಸೇರಿ ಕೈ ಮ್ಯಾಗ ಕೈ ಇಟ್ಟು ಹಾಲು ಹಾಕಿ ಅಕ್ಷತೆ ಹಾಕಿ ಗಂಡು ಹೆಣ್ಣು ಜೊತೆಗೆ ನಿಂತು ಅರುಂಧತಿ ನಕ್ಷತ್ರ ನೋಡಿ 7 ಹೆಜ್ಜೆಗಳ ಸಪ್ತಪದಿ ತುಳಿದು ಗಂಡನ ಮನೆಗೆ ಬಲಗಾಲಿಟ್ಟು ಬರ್ತಾಳಲ್ಲ, ಅದವ 7 ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಏನು ಅಂತ ನಿನಗೇನಾರ ಗೊತ್ತೈತೇನವ? ಕಾರೇಶು ದಾಸಿ, ಕರುಣೇಶು ಮಂತ್ರಿ, ಭೋಜೇಶು ಮಾತಾ, ರೂಪೇಶು ಲಕ್ಷ್ಮಿ, ಶಯನೇಶು ರಂಭ, ಕ್ಷಮಯಾ ಧರಿತ್ರಿ. ಅಂದ್ರ ಧರ್ಮದಲ್ಲಾಗ್ಲಿ, ಧನದಲ್ಲಾಗ್ಲಿ, ವ್ಯಾಮೋಹದಲ್ಲಿ ಆಗ್ಲಿ ಗಂಡನ ಕಷ್ಟ ಸುಖದಾಗ ಭಾಗಿಯಾಗಿ ಸದಾ ಅವನಿಗೆ ಬೆನ್ನೆಲುಬಾಗಿರ್ತಾಳಲ್ಲ, ಆಕಿಗಂತಾರವ ಕಾರೇಶು ದಾಸಿ ಅಂತ. ಇನ್ನ ಕರುಣೇಶು ಮಂತ್ರಿ ಅಂದ್ರ ಗಂಡ ಏನೇ ತಪ್ಪು ಮಾಡಿರ್ಲಿ ಅವನಿಗೆ ತಿದ್ದಿ ಬುದ್ಧಿ ಹೇಳಿ ಸರಿ ದಾರಿಗೆ ತರ್ತಾಳಲ್ಲ, ಆಕಿಗಂತಾರವ ಕರುಣೇಶು ಮಂತ್ರಿ ಅಂತ. ಇನ್ನ ಭೋಜೇಶು ಮಾತಾ ಅಂದ್ರ ಹೊಟ್ಟೆ ಹಸದ ಮನೆಗೆ ಯಾರೇ ಬರ್ಲಿ ಅವ್ರಿಗೆ ತಾಯಿ ಸ್ಥಾನದಾಗ ನಿಂತು ಹೊಟ್ಟೆ ತುಂಬಾ ಊಟ ಮಾಡಿ ನಗನಗ್ತಾ ಮನೆಯಿಂದ ಬೆಳ್ಕೊಡ್ತಾಳಲ್ಲ, ಆಕಿಗಂತಾರವ ಭೋಜೇಶು ಮಾತಾ ಅಂತ. ರೂಪೇಶು ಲಕ್ಷ್ಮಿ ಅಂದ್ರ ಹಣೆ ತುಂಬ ಕುಂಕುಮ ಇಟ್ಕೊಂಡು ಕೆನ್ನೆ ತುಂಬ ಅರಿಶಿನ ಬಳ್ಕೊಂಡು ಮನೆ ದೀಪ ಅಂಟಿಸ್ಕೊಂಡು ಓಡಾಡ್ಕೊಂಡಿರ್ತಾಳಲ್ಲ, ಆಕಿಗಂತಾರವ ರೂಪೇಶು ಲಕ್ಷ್ಮಿ ಅಂತ. ಇನ್ನ ಶಯನೇಶು ರಂಭ ಅಂದ್ರ ಆಕಿ ತನ್ನ ಗಂಡನ ಕಣ್ಣಿಗೆ ಮಾತ್ರ ಸುಂದರವಾಗಿ ಕಾಣಬೇಕು, ಅದಕ್ಕಂತಾರವ ಶಯನೇಶು ರಂಭ ಅಂತ. ಇನ್ನ ಕ್ಷಮಯಾ ಧರಿತ್ರಿ ಅಂದ್ರ ಅಣ್ಣ ತಮ್ಮ ಅಕ್ಕ ತಂಗಿ ಮನೆ ಯಾರು ಏನೇ ತಪ್ಪು ಮಾಡಿರ್ಲಿ ಅದನ್ನ ಹೊರ ಜಗತ್ತಿಗೆ ರೆಟ್ಟು ಮಾಡ್ದ ಗುಟ್ಟಾಗಿ ತನ್ನ ಹೊಟ್ಟೆಯಾಗಿ ಇಟ್ಕೊಂಡು ಹೊರ ಜಗತ್ತಿಗೆ ನಗನಗತ ಜೀವನ ಸಾಗಿಸ್ತಾಳಲ್ಲ, ಆಕಿಗಂತಾರವ ಕ್ಷಮಯಾ ಧರಿತ್ರಿ ಅಂತ. ಇದವ 7 ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಇದು. ಅದನ್ನ ಬಿಟ್ಟು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮಾಲಿ ಬದಲಾಯಿಸ್ಕೊಂಡು ಕೊಳ್ಳಾಗ ತಾಳಿ ಹಾಕಿಸ್ಕೊಂಡು ಬಂದಿರೋ ನಿನಗೇನ ಗೊತ್ತಾಗ್ಬೇಕು ನಮ್ಮ ಹಿಂದೂ ಸಂಪ್ರದಾಯ ಅಂದ್ರ ಏನು ಅಂತ. ಎಷ್ಟೇ ಮಾತಾಡ್ತೀಯ ನೀನು. ಇವತ್ತು ಬರ್ಲಿ ನನ್ನ ಗಂಡ ಈ ಮನೆ ಬಂದ್ರೇನ್ರಿ? ಏನಾಯ್ತು? ಏನಂತ ಹೇಳಿ ನಿಮ್ಮ ಅಮ್ಮನ ಕದಿನ ಬೇಡ ಅತ್ತೆ, ಹೊರಗಡೆ ಹೋಗ್ಬಿಡ್ರಿ ನನ್ನ ಮಾತೇ ಕೇಳಲಿಲ್ಲ. ನಮ್ಮ ಮೇಲಿನ ಸಿಟ್ಟಿಗಾಗಿ ಬಟ್ಟೆ ಗಂಟು ಹಳದಲ್ಲಿ ಬಿಸಾಕ್ ಬಂದಿದ್ದಾರೆ ನಿಮ್ಮಮ್ಮ. ಯಾಕ್ರಿ ಅತ್ತೆ ಹೀಗೆ ಮಾಡಿದ್ರೆ ಅಂದ್ರೆ ನನಗೆ ಮೈಯೆಲ್ಲ ಬಾಸುಂದಿ ಬರುತ್ತಾರೆ ಹೊಡಿತಾ ಇದ್ದಾರೆ ನಿಮ್ಮಮ್ಮ. ಯವ್ವ ಮಹಾತಾಯಿ, ಮನೆಗೆ ಸೊಸೆಯಾಗಿ ಬಂದಕಿ ಮನಿ ದೀಪ ಬೆಳಗಬೇಕಾ ಹೊರತು ಹಿಂಗ ತಾಯಿ ಮಗನ ನಡುವೆ ತಂದಿಟ್ಟು ತಮಾಷೆ ನೋಡಬಾರ್ದವ್ವ, ನೋಡಬಾರ್ದು. ಸಾಕ್ ನಿಲ್ಸು. ಬಾಯಿಗೆ ಬಂದಂಗ ಮಾತಾಡ್ತಾ ಇದ್ದೀಯ, ನಾನು ನೋಡ್ತಾನೆ ಇದ್ದೀನಿ. ಇವಳಿನ ಮದುವೆ ಆಗಿ ಬಂದಾಗಿಂದ ಇದೇ ಕತಿ.
ಕತ್ತಿ ಅಟ್ಟು ವಯಸ್ಸಾಯ್ತು, ಮುದ್ದಾದ ಸೊಸೆನ ಹೆಂಗ್ ನೋಡ್ಕೊಂಬ ಕಬ್ಬರಿಗೆ ಶಭಾಷ್ ಮಗನ, ಶಭಾಷ್. ನನ್ನ ಎದೆ ಹಾಲು ಕೊಟ್ಟು ನಿನ್ನ ಬೆಳೆಸಿದವು ನನ್ನ ಜನ್ಮ ಸಾರ್ಥಕ ಆತೋ ಯಪ್ಪ, ಸಾರ್ಥಕ ಆತೋ. ಮಗ ಆದವ ಹೆಂಡತಿ ತಪ್ಪು ಹೆಜ್ಜೆ ಇಟ್ರ ಮೂಗುದಾರ ಹಾಕಿ ಹಿಡಿದಿಡಬೇಕು. ಅದನ್ನ ಬಿಟ್ಟು ಹೆಂಡತಿ ಸೀರಿ ಸೆರಗಿಡ್ಕೊಂಡು ಓಡಾಡೋ ನಿನ್ನಂತ ಚಂಡ ಮಗನಿಗೆ ಜನ್ಮ ಕೊಟ್ನಲ್ಲ ಅಂತ ನನ್ನ ಹೊಟ್ಟೆ ಯಪ್ಪ, ನನ್ನ ಹೊಟ್ಟೆ ಏನಂದಿ? ಹೆತ್ತ ಮಗ ಚಂಡ ಅಂದ್ಯ? ಜೀವ ಕೊಟ್ಟವಳು ತುತ್ತು ಇಟ್ಟವಳು ಯಾವ್ದು ಶಿಕ್ಷೆ ಕೊಟ್ಟಿ? ಲೋ ಮಗನ, ನೀ ಕುಡ್ದು ನಿನ್ನ ಕಿಡ್ನಿ ಹೋದಾಗ ನನ್ನ ಕಿಡ್ನಿ ಕೊಟ್ಟು ನಿನ್ನ ಕಾಪಾಡ್ದೆ. ಅದು ಋಣನು ತೀರಿಸಿದಪ್ಪ, ಅದು ಋಣನು ತೀರಿಸ್ಬಿಟ್ಟೆ. ನೀ ಪರೀಕ್ಷೆ ಬರೀಬೇಕಾದ್ರ ನನ್ನ ಕೂಸು ಒಂದ ನಿದ್ದೆಗೆಡ್ತಿದ್ದೆ ಅಂತ ನಿನ್ನ ಜೊತೆ ನಾನು ಬೆಳೆ ತನಕ ಕುಂದಿರ್ತಿದ್ದೆ. ಅದಕ್ಕೆ ಸರಿಯಾದ ಶಿಕ್ಷೆ ಕೊಟ್ಟಿಪ್ಪ, ಸರಿಯಾದ ಶಿಕ್ಷೆ ಕೊಟ್ಟೆ. ನೀ ಮನೆಯಿಂದ ಹೊರಗೆ ಹೋದ್ರ ಪಾಪ ನನ್ನ ಕೂಸು ಯಾವಾಗ ಬರ್ತದೋ ಅಂತ ಜಾತಕ ಪಕ್ಷಿ ಹಂಗ ಕುಂದಿರ್ತಿದ್ದೆ. ಅದರ ಋಣನ ತೀರಿಸಿದಿಪ್ಪ, ಅದರ ಋಣನ ತೀರಿಸ್ಬಿಟ್ಟೆ. ನಿನ್ನಂತ ಹೊಲಸು ಮಗ ನಾನು ಹೊಟ್ಟೆಯಾಗ ಹೊಡ್ತಾನಂತ ಮೊದಲ ಗೊತ್ತಾಗಿದ್ರ ಹೊಟ್ಟಿದ ಕ್ಷಣ ನಿನ್ನ ಕತ್ತೇಚಿಗೆ ಕೊಂದು ಬಿಡ್ತಿದ್ದ, ಕೊಂದು ಬಿಡ್ತಿದ್ದ. ಬಾಯಿನ ಏನ್ ಮಾತಾಡ್ತಾ ಇದೀಯ? ಈ ನಿನ್ನ ಕಣ್ಣೀರನ್ನ ನನ್ನ ಮುಂದೆ ಹಾಕಿದ್ರೆ ನಡೆಯಂಗಿಲ್ಲ. ನಿನ್ನನ್ನು ಸಾಕ್ಲಾರ ನಿನ್ನ ಗಂಡ ಈ ಮನ್ಯಾಗ ಬಿಟ್ಟು ಹೋದ್ನಲ್ಲ, ಅವನ ಮುಂದೆ ಹಾಕ್ಬೇಕಾಗಿತ್ತು. ನಿನ್ನ ಕಣ್ಣೀರಿಗೆ ಸ್ವಲ್ಪ ಶೋಭೆ ಬರ್ತಿತ್ತು. ಹಾಗೆ ಮಾಡಿದೀನಿ ಹೀಗೆ ಮಾಡಿದೀನಿ ಅಂತ ಹೇಳ್ತಾ ಇದೀಯಾ? ನಾನ್ ಮಾಡಿದ್ ಹೋಯ್ತೇನು? ನಿನ್ನ ಗಂಡ ಮಿಂಟ್ರಿ ಆಗಿದ್ದಾಗ ತಲೆ ಸುತ್ತಿದ್ದೆ, ಆಗಾಗ ಹಾಸಿಗೆ ಹಿಡಿತಿದ್ದಿ. ಹೋಗಿ ದವಾಖಾನಿಗೆ ತೋರಿಸಿದೀನಿ, ಅನ್ನ ಕುದಿಸಿ ಹಾಕಿದೀನಿ, ಮೈ ಮೇಲಿನ ಬಟ್ಟೆ ತಂದು ಕೊಟ್ಟಿದ್ದೀನಿ. ಲೆಕ್ಕ 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 ಹಾಕಿ ನೋಡಿದ್ರೆ ಅದು ಲಕ್ಷದ ಮೇಲೆ ಆಗ್ತೈತಿ. ಹೇಳಾಕ ಬಂದಳಿಗೆ ದೊಡ್ಡದಾಗಿ ಹೇಳಾಕ ನಾನು ಮಾಡಿದ ಹೋಯ್ತೇನು? ನಾಯಿ ಜಾತಿಯವನ ಹೆತ್ತ ತಂದೆ ತಾಯಿಗ ಮಾಡಿದ್ದನ್ನ ಎತ್ತಿ ಆಡಿ ತೋರ್ಸಕತ್ತಿ. ಮಗನ, ನನಗ ಅನ್ನ ಹಾಕಿದ ಖರ್ಚು ಹೇಳಕತ್ತೀಯನೋ? ಚಿಂತೆ ಮಾಡಬೇಡ, ನಾ ಸತ್ರು ನಿನ್ನ ಋಣ ತೀರ್ಸೆ ಹೋಗ್ತೀನಪ್ಪ, ನಿನ್ನ ಋಣ ತೀರ್ಸೆ ಹೋಗ್ತೀನಿ. ಈ ಪ್ರಪಂಚದಾಗ ತೀರ್ಸಕ್ಕಾಗ್ದಿರೋ ಋಣ ಅಂದ್ರ ಎರಡು. ಒಂದು ತಾಯಿಯ ಋಣ, ಇನ್ನೊಂದು ಈ ಮಣ್ಣಿನ ಗುಣ. ಇದನ್ನ ತೀರಿಸುವಂತ ಮಕ್ಕಳು ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ತೀರ್ಸಿ ನಾ ಹೋಗ್ತೀನಪ್ಪ, ಹೋಗ್ತೀನಿ. ಮಗ, ಹೊಟ್ಟೆ ಬಹಳ ಆಸೆ ಆಗತ್ತಪ್ಪ. 3 ದಿನದಿಂದ ಊಟ ಮಾಡಿಲ್ಲ. ನನ್ನ ಸೊಸೆ ಕಡೆಯಿಂದ ಒಂದೇ ಟೈಟನ್ನ ಕೊಡಿಸಪ್ಪ. ಏನ್ರಿ ನೀವು ಇಷ್ಟೋದನ ನನ್ನ ಕಣ್ಣೆದ್ರೆ ನನ್ನ ಗಂಡಗ್ ಬಾಯಿಗೆ ಬಂದಂತೆ ಮಾತಾಡ್ದಳು. ಇವಳಿಗೆ ನಾನು ಅನ್ನ ಹಾಕ್ಬೇಕಾ? ನನ್ನ ಮನೇಲಿ ಅನ್ನ ಇಲ್ಲ. ನಾನು ಖಾಲಿ ಬಿಡ್ತೀನವ, ಹೊಟ್ಟೆ ಆಸೆ ಆಗತ್ತೆ. ಪಾಪ ಬಹಳ ಹಸುವಾಗಿದೆಯಾ? ಅನ್ನ ಇದೆ, 3 ದಿನ ಹೋಯ್ತು, ಹಳಸ್ ನಾರಾಕತ್ತೈತಿ. ನಾಯಿಗೆ ಹಾಕಿದ ಅನ್ನ ಐತಿ, ತಂದು ಈ ನಾಯಿಗೆ ಹಾಕ್ತೇನೆ. ಮಕ್ಕಳನ್ನ ಈ ದೇಶಕ್ಕಾಗಿ ಆಸ್ತಿ ಮಾಡ್ರಿ, ಇಲ್ಲಂದ್ರ ನನಗೆ ಬಂದು ಪರಿಸ್ಥಿತಿ ನಿಮಗ ಬಂದ್ರು ಬರಬಹುದು. ಅವ್ವ, ಅಣ್ಣ 3 ದಿನ ಆಯ್ತಪ್ಪ ಊಟ ಮಾಡಿ, ಹೊಟ್ಟೆ ಹಸಿಕತ್ತಪ್ಪ. ಯಾರಾದ್ರೂ ಭಿಕ್ಷೆ ನೀಡಿ ಪುಣ್ಯ ಕಟ್ಕೊಳಪ್ಪ, ಪುಣ್ಯ ಕಟ್ಕೊಳ್ಳಿ. ನೀಡಿರಿ ದಾನ ಮಾಡಿರಿ, ಭಿಕ್ಷಾ ನೀಡಿರಿ ದಾನ ಮಾಡಿರಿ.
ತಾಳದೆ ಎಂದು ಮನವು ಬೇಡಿ ಭಿಕ್ಷೆಯನ್ನು ನೀಡಿರಿ ಉಳಿಸಿರಿ ನೀಡಿರಿ ಉಳಿಸಿರಿ ದಾನ ಮಾಡಿ ಹಸುವಿನ ಬಾಗಿ ತಾಳದೆ ಎಂದು ಮನವು ಬೇಡಿದು ಭಿಕ್ಷೆಯನ್ನು ಹಸುವಿನ ಬಾಗಿ ತಾಳದೆ ಎಂದು ಮನವು ಬೇಡಿದು ಭಿಕ್ಷೆಯನ್ನು ನೀಡಿರಿ ಭಿಕ್ಷೆಯ ನೀಡಿರಿ ಭಿಕ್ಷೆಯ ನಾನು ದೇವ್ರನ್ನ ಹುಡ್ಕೊಂಡು ಹೋಗ್ತೇನೆ, ನನ್ನ ಗಂಡನ ಹುಡ್ಕೊಂಡು ಹೋಗ್ತೇನೆ. ಅವತ್ತು ನೀವು ನನಗೊಂದು ಮಾತು ಹೇಳಿದ್ರೆ, ಈ ಮನೇಲಿ ನೋವಾಗುವಂತ ಏನೇ ಘಟನೆ ನಡೆದ್ರು ನಾನಿದ್ದಲ್ಲಿಗೆ ಬಂದ್ಬಿಡು ಅಂತ. ನಾನು ಬರ್ತಾ ಇದ್ದೀನಿ ಅಂದ್ರೆ ಇನ್ಯಾವತ್ತೂ ನಿಮ್ಮ ಮಾತು ಮೀರಿ ನಡೆಯೋದಿಲ್ಲ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬೇಡಿ. ಮಗನ ವ್ಯಾಮೋಹದಲ್ಲಿ ನೀವು ಹೇಳ್ದಂತೆ ಕೇಳಲಿಲ್ಲ ರೀ. ಆದ್ರೆ ಇವತ್ತು ನನಗೆ ಅರಿವಾಗ್ತಾ ಇದೆ ಬರ್ತಾನೆ ಅಂದ್ರೆ ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬೇಡಿ.